ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಗೀತಾ ರವಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಎಲೆಕ್ಟ್ರಿಕ್ ಸೈಕಲ್ನು ನನ್ನ ಮಗಂದು ಸ್ವಲ್ಪ ರಿಪೇರಿ ಇತ್ತು. ಯಾಕೆಂದರೆ ಬ್ರೇಕೇ ಹಿಡಿತಾ ಇರಲಿಲ್ಲ. ಏನು ಗೊತ್ತಾ, ಸರ್ವಿಸ್ ಮಾಡಿಸ್ಬೇಕು ಅಂದರೆ ನಾವು ಯಲಹಂಕಕ್ಕೆ ಹೋಗ್ಬೇಕಾಗತ್ತೆ. ಈ ಸರೌಂಡಿಂಗಲ್ಲಿ ನಮಗೆ ಎಲೆಕ್ಟ್ರಿಕ್ ಸೈಕಲ್ ಎಲ್ಲೂ ನಮಗೆ ಸರ್ವಿಸ್ ಸೆಂಟ್ರೇ ಇಲ್ಲ. ನೋಡಿದ್ವಿ ನಾವು ಸುತ್ತಮುತ್ತ, ಎಲ್ಲೂ ನಮಗೆ ಸಿಗಲಿಲ್ಲ. ಯಾರಿಗಾದರೂ ಬಸವನಗುಡಿ ಸುತ್ತಮುತ್ತ ಎಲೆಕ್ಟ್ರಿಕ್ ಸೈಕಲ್ದು ಸರ್ವಿಸ್ ಸೆಂಟ್ರ್ ಗೊತ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಮಗಂತೂ ಎಲ್ಲಿ ಗೊತ್ತಾಗಲಿಲ್ಲ. ನಾವು ಯಾವಾಗಲೂ ಗಾಂಧಿ ಬಜಾರಲ್ಲಿ ಇರ್ತಕ್ಕಂಥ ಸೈಕಲ್ ವರ್ಲ್ಡಲ್ಲೇ ನಾವು ಸಾಮಾನ್ಯ ಸಣ್ಣ ಪುಟ್ಟ ಸರ್ವಿಸ್ನ ಮಾಡಿಸ್ಕೋತೀವಿ. ಎಲೆಕ್ಟ್ರಿಕ್ಕಿಗೆ ಸಂಬಂಧಿಸಿದ್ದು ಇಲ್ಲಿ ಯಾವುದೂ ರೀತಿಯ ಸರ್ವಿಸ್ನ ಮಾಡಿಕೊಡಲ್ಲ. ಸಣ್ಣ ಪುಟ್ಟ ಬ್ರೇಕ್ ಆಗಿರ್ಬೋದು, ಆಮೇಲೆ ಏನಾದರೂ ಸೌಂಡ್ ಬಂತು ಅಂದರೆ ಆಯಿಲ್ಲು, ಆ ಥರ ಸಣ್ಣ ಪುಟ್ಟ ನಟ್ಟು ಬೋಲ್ಟು ಈ ಥರ ಸರ್ವಿಸ್ ಮಾಡಿಕೊಡ್ತಾರೆ. ಬಟ್ ಎಲೆಕ್ಟ್ರಿಕ್ಕಿಂದ ಏನು ಆದರೂ ನೀವು ಎಲ್ಲಿ ಬೈ ಮಾಡಿದ್ರಿ ಅಲ್ಲೇ ಹೋಗಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ನಿಜವಾಗ್ಲೂ ಒಂದೊಂದು ಸರಿ ಯಾಕಾದರೂ ಸೈಕಲ್ನ ನಾನು ಎಲೆಕ್ಟ್ರಿಕ್ ಸೈಕಲ್ ಕೊಡಿಸ್ದೆ ಅಂತ ಫೀಲ್ ಆಗಿಬಿಡತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್ನು ಪ್ರಕಾರ ಈ ಏಜಿಗೆ ಎಲೆಕ್ಟ್ರಿಕ್ ಸೈಕಲ್ಲು ಕೊಡಿಸ್ಲಿಕ್ಕೆ ಹೋಗಬಾರ್ದು ಅಂತೇಳಿ ನನಗೆ ಫೀಲ್ ಆಯಿತು. ಇನ್ನು ಎಲೆಕ್ಟ್ರಿಕ್ ಸೈಕಲ್ ಅದನ್ನು ಸರ್ವಿಸಿಗೆ ಅವ್ರ ಹತ್ರ ಬಿಟ್ಬಿಟ್ಟು ನಾವು ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಏನಾದರೂ ಅಂದರೆ ನಮ್ಮ ಅಕ್ಕನ ಬರ್ತ್ಡೇ ಇತ್ತು. ಹಾಗಾಗಿ ಅವಳಿಗೆ ಒಂದು ಜೊತೆ ಡ್ರೆಸ್ಸೋ ಏನಾದರೂ ತರೋಣ ಅಂಥೇಳಿ ಹೋದೆ. ಹಾಗೆ ನನಗೊಂದು ಕ್ರೀಮ್ ಬೇಕಾಗಿತ್ತು ಸ್ನೇಹಿತರೆ. ಹಾಗಾಗಿ ಮಹಿಳಾ ಬ್ಯಾಂಗಲ್ ಸ್ಟೋರಿಗೆ ಹೋಗೋಣ ಅಂತ ಹೊರಟೆ. ಒಂದು 2-3 ಕ್ರೀಮ್ ಏನೋ ಬೇಕಾಗಿತ್ತು ನನಗೆ. ಹಾಗೇ ಒಂದೆರಡು ನೈಲ್ ಪಾಲಿಶೇ ಇರಲಿಲ್ಲ. ನಾನು ನೈಲ್ ಪಾಲಿಶೇ ಹಾಕೋದು ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಟ್ರೈ ಮಾಡೋಣ ಅಂಥೇಳಿ ತೊಗೊಳ್ಳೋಣ ಅಂಥೇಳಿ ಬಂದಿದ್ದೆ ಅಷ್ಟೇ. ನಿಜವಾಗ್ಲೂ ಇಲ್ಲಿ ನನ್ನ ಫ್ರೆಂಡು ಇದ್ದಾರೆ, ಬಿಂದು ಅಂತೇಳಿ. ಅವರು ನನಗೆ ಒಳ್ಳೊಳ್ಳೆ ಪ್ರಾಡಕ್ಟ್ನ ತೋರಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಅಲ್ಲೇ ಬಂದ್ವಿ. ಇನ್ನು ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲಿಂದ ಒಂದು ಸ್ವಲ್ಪ ತುಂಬ ಓಡಾಡಿ ಬಿಸಿಲು ಬೇರೆ ಸ್ವಲ್ಪ ಇತ್ತು. ನಾವೊಂದು 3 o'clockಗೇನೋ ಹೋಗಿದ್ದು ಅನಿಸುತ್ತೆ. ಆವಾಗ ಸ್ವಲ್ಪ ಬಿಸಿಲಿತ್ತಲ್ವ, ಹಾಗಾಗಿ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂಥೇಳಿ ಕೋಲ್ಡ್ ಬಾದಾಮಿ ಹಾಲು ಕುಡಿದ್ವಿ. ಅಲ್ಲಿಂದ ನಮ್ಮ ಅಕ್ಕಂಗೆ ಒಂದು ಡ್ರೆಸ್ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ನಿಜವಾಗ್ಲೂ ಟ್ರೆಂಡ್ಸಲ್ಲಿ ಒಳ್ಳೊಳ್ಳೆ ಡ್ರೆಸ್ಸಸ್ಸು ಚೆನ್ನಾಗಿತ್ತು. ನಾನು 2 ಡ್ರೆಸ್ ತೊಗೊಂಡೆ. ನನಗೊಂದು ತೊಗೊಂಡೆ, ಅವಳಿಗೊಂದು ತೊಗೊಂಡು ಅಲ್ಲೇ ಕೂತಿದ್ವಿ. ಯಾಕೋ ಓಡಾಡಿ ಕಾಲು ನೋವು ಬಂತು ಅಂತ ಒಂದು ಸ್ವಲ್ಪ ಹೊತ್ತು ನಾನು ನನ್ನ ಮಗ ಮಾತಾಡಿಕೊಂಡು ಅಲ್ಲೇ ಕೂತ್ಕೊಂಡ್ವಿ. ಇನ್ನು ಬಸವೇಶ್ವರ ಖಾನಾವಳಿ ಓಪನ್ ಆಗಿದೆ ಸ್ನೇಹಿತರೆ ಗಾಂಧಿ ಬಜಾರಲ್ಲಿ. 1.5 ತಿಂಗಳೇನೋ ಆಯಿತು ಅಂತ ಹೇಳಿದ್ರು. ನೋಡಿದೆ ಅಷ್ಟೇ, ಹೋಗಲಿಲ್ಲ. ಇನ್ನು ಅಲ್ಲಿಂದ ನನ್ನ ಮಗನಿಗೆ ಸ್ವಲ್ಪ ಐಸ್ ಬೇಕು ಅನ್ನಲ್ವಾ, ಐಸ್ ಕೊಡ್ಸೋಣ ಅಂತ ಹೇಳಿ ಬಂದೆ. ಹಾಗೆ ನನಗಂತೂ ಹೊಟ್ಟೆ ಫುಲ್ ಹಸುವಾಗ್ಬಿಟ್ಟಿತ್ತು ಓಡಾಡಿ. ನಾನೊಂದು ಮಸಾಲೆ ದೋಸೆ ತಿನ್ನೋಣ ಅಂಥೇಳಿ ಮಸಾಲೆ ದೋಸೆ ತೊಗೊಂಡೆ. ಇನ್ನು ನನ್ನ ಮಗ ಕೇಳಬೇಕಾ, ಹೊರಗಡೆ ಬಂದರೆ ಅವನಿಗೊಂಥರ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲಾದರೂ ಕರ್ಕೊಂಡೋಗಿ ಅವನಿಗೆ ಏನಾದರೂ ಒಂದು ಪೆನಾಲ್ಟಿ ಹಾಕಿರ್ತಾನೆ ಅವನು. ನಾನು ಮಸಾಲೆ ದೋಸೆ ಚೆನ್ನಾಗಿತ್ತು, ಹಸು ಬೇರೆ ಆಗಿತ್ತು, ಯಾವ ವಿಡಿಯೋನು ಬೇಡ ಏನು ಬೇಡ ಅಂತ ಎಂಡಿಂಗ್ ಮೂಮೆಂಟಲ್ಲಿ ನಾನು ಒಂದು ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ರಿಟರ್ನ್ ನಾನು ಮನೆಗೆ ಬಂದೆ ಸ್ನೇಹಿತರೆ. ಮನೆಗೆ ಬಂದುಬಿಟ್ಟು ಇನ್ನು ನೈಟ್ ಅಡುಗೆ ಬೇರೆ ಮಾಡೋದಿತ್ತು. ಅಡುಗೆ ಏನೂ ಮಾಡಿರಲಿಲ್ಲ ನಾನು. ಹಾಗಾಗಿ ನೈಟ್ ಅಡುಗೆ ಮಾಡೋಣ ಅಂಥೇಳಿ ಹೊರಟೆ ನಾನು. ನೋಡ್ಬೋದು ನನ್ನ ಮಗ ಸೈಕಲ್ ಇಸ್ಕೊಂಡು ಬ್ಯಾಕ್ ಟು ರಿಟರ್ನ್ ಅಂಥೇಳಿ ಬರ್ತಾಯಿದ್ದಾನೆ. ಇನ್ನು ನೈಟ್ ಟೈಮು ಏನು ಮಾಡೋದಪ್ಪ, ಮನೆಗೆ ಬಂದು ನಾನು ಬೇರೆ ಮಸಾಲೆ ದೋಸೆ ತಿಂದಿದ್ನಲ್ಲ, ಹಸಿವೆ ಇರಲಿಲ್ಲ. ಆದರೂ ಮಾಡಲೇಬೇಕಲ್ವ ಅಡುಗೆ ನೈಟಿಗೆ ಅಂಥೇಳಿ ಸ್ವಲ್ಪ ಒಂದು 2 ಹೀರೆಕಾಯಿ ಇತ್ತು, ಹಾಗೆ ಗೊಜ್ಜು ಮಾಡಿಬಿಡೋಣ ಹೀರೆಕಾಯ್ದು ಅಂಥೇಳಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಒಂದು 2 ಹೀರೆಕಾಯಿ ಇಟ್ಕೊಂಡಿದ್ದೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, 2 ಈರುಳ್ಳಿ ಮತ್ತು ಸ್ವಲ್ಪ ಬಿಡಿಸಿರ್ತಕ್ಕಂತಹ ಬೆಳ್ಳುಳ್ಳಿ, 1 ಗೆಡ್ಡೆ ಅಂದರೆ 1 ಉಂಡೆ ಪೂರ್ತಿ ಬಿಡಿಸಿಟ್ಕೊಂಡಿದ್ದೀನಿ. 2 ಟೊಮೊಟೊ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ತುಂಬಾ ಟೇಸ್ಟ್ ಇರುತ್ತೆ. ಖಾರಕ್ಕೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟು ಬೇಕಾಗುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಬೇಕಾಗುತ್ತೆ. ಇನ್ನು ನಾನು ಇದನ್ನೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂಥೇಳಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೆ. ನಿಜವಾಗ್ಲೂ ಎಲ್ಲಾದರೂ ಹೊರಗಡೆ ಹೋಗಿ ಬಂದುಬಿಟ್ರೆ ಅಡುಗೆ ಮಾಡೋಕ್ಕೆ ಆಗೋಲ್ಲ. ನನಗೆ ಎಸ್ಪೆಷಲಿ ಒಂಥರ ಸೋಂಬೇರಿ ಆಗಿಬಿಡ್ತೀನಿ. ಕೂತ್ಕೊಳಕ್ಕೆ ಹೋಗಲಿಲ್ಲ. ನೀನು ಕೂತ್ರೆ ತುಂಬ ಸೋಂಬೇರಿ ಆಗಿಬಿಡ್ತೀನಿ ಅಂಥೇಳಿ ಇಮ್ಮಿಡಿಯೇಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು
ದೇವರಿಗೆ ದೀಪ ಹಚ್ಚಿಬಿಟ್ಟು ನಾನು ಇಮ್ಮಿಡಿಯೇಟ್ ಅಡುಗೆ ಮನೆಗೆ ಬಂದುಬಿಟ್ಟೆ. ಒಂದು ಲೋಟ ಕಾಫಿ ಕುಡಿಲಿಲ್ಲ ನಾನಲ್ಲಿ. ದೋಸೆ ತಿಂದು ಬಿಡು ಮನೆಗೆ ಹೋಗ್ತೀವಲ್ಲ ಮನೆಯಲ್ಲೇ ಕುಡ್ಕೊಂಡ್ರೆ ಆಯಿತು ಅಂಥೇಳಿ ಹಾಗೆ ಬಂದುಬಿಟ್ಟೆ. ನಾನು ಯೂಶ್ವಲಿ ಸಾಮಾನ್ಯ ದೋಸೆ ತಿಂದರೆ ಕಾಫಿ ಕುಡಿತೀನಿ. ಬೇಡ ಬಿಡು, ಈ ಕಾಫಿ ರೇಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹೋಟೆಲಲ್ಲಿ, ಬಿಡು ಹೆಂಗೋ ಹಾಲಿತ್ತು ಮನೆಯಲ್ಲೇ ಹಾಗಾಗಿ ಬಂದವಳೆ. ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಕೂತಿದ್ನೇನೋ ಅಷ್ಟೇ. ಇನ್ನು ಕೂತ್ಕೊಂಡ್ರೆ ಹೇಳಿದ್ನಲ್ವ ಸೋಂಬೇರಿತನ ಅನ್ನೋದು ಬಂದ್ಬಿಡುತ್ತೆ ನಮ್ಮ ಲೇಡೀಸಿಗೆ. ಹಾಗೆ ಕೂತ್ಕೊಳಕ್ಕೆ ಹೋಗಬಾರ್ದು, ಅದು ಏನು ಕೆಲಸ ಇದೆ ಫಸ್ಟು ಫಿನಿಷ್ ಮಾಡಿಬಿಡೋಣ ಅಂಥೇಳಿ ಫಿನಿಷ್ ಮಾಡಿದೆ. ನೋಡ್ಬೋದು ಎಲ್ಲ ಕಟ್ ಮಾಡಿ ಅಚ್ಚುಕಟ್ಟಾಗೆ ಮಾಡಿ ಇಟ್ಕೊಂಡೆ. ಅಂದರೆ ಏನು ಗೊತ್ತಾ, ಪ್ರಿಪೇರ್ ಮಾಡಿಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ. ನೋಡ್ಬೋದು ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಏನೇನು ಐಟಮ್ ತೋರಿಸಿದ್ನಲ್ಲ ಅದನ್ನು ಪ್ರತಿಯೊಂದೂ ನಾನು ಫ್ರೈ ಮಾಡ್ಕೋತೀನಿ. ಎಣ್ಣೆ ಕಾದ್ಮೇಲೆ ಉದ್ದಿನಬೇಳೆ ಹಾಕ್ಕೊಂಡೆ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಅದೇನು ನಾನು 1 ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿದ್ದೆ. ಸ್ವಲ್ಪ ಉದ್ದಿನಬೇಳೆ ಜಾಸ್ತಿನೇ ಇಟ್ಕೊಂಡಿದ್ದೆ. ಜೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇಟ್ಕೊಳ್ಳಿ. ಇದು ಸ್ವಲ್ಪ ಡ್ರೈ ಮಾಡ್ಕೋಬೇಕು, ಎಣ್ಣೆನಲ್ಲೇ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಥರನೇ ಆಗುತ್ತೆ ಇದು, ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆಗುತ್ತಲ್ವ. ನೀಟಾಗೆ ಫ್ರೈ ಮಾಡಿಕೊಂಡು ಅದು ಘಮ ಬರುವಾಗ ಈರುಳ್ಳಿನ ನಾನು ಆ್ಯಡ್ ಮಾಡಿಕೊಂಡೆ ಸ್ನೇಹಿತರೆ. ಇಲ್ಲಿ ನಾನು ಕ್ಯಾಮ್ರಾನು ನೀಟಾಗೆ ಮೇಲಿಂದ ಕಾಣಿಸ್ಲಿ ಅನ್ನೋ ಇಂಟೆನ್ಷನ್ಗೆ ಸ್ವಲ್ಪ ಹೈಟ್ ಮಾಡಿದೆ. ಸ್ವಲ್ಪ ಲೈಟು ಹಾಕಿರೋದ್ರಿಂದ ಸ್ವಲ್ಪ ಬ್ಲಿಂಕ್ ಆಗ್ತಾಯಿದೆ. ಸ್ವಲ್ಪ ಅದಕ್ಕೇ ಬೆಳ್ಳುಳ್ಳಿ ಹಾಕ್ಕೊಂಡೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಇದಿಷ್ಟನ್ನು ನೀಟಾಗೆ ಡೀಪಾಗೆ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಡೀಪಾಗೆ ಏನು ತೋರ್ಸೋಕ್ಕೆ ಹೋಗಲ್ಲ, ನಾನು ಹಂಗೆ ಫ್ರೈ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಬಟ್ ಡೀಪಾಗೆ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ನಾವು ಡೀಪ್ ಫ್ರೈ ಮಾಡ್ಕೋತೀವಿ ಅಷ್ಟು ಟೇಸ್ಟ್ ಬರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಹುಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಹುಳಿಯಾಗಿರಲಿ ಗೊಜ್ಜು ಅಂತ ಇದ್ದರೆ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 5-6 ಕರ್ಬೇವಿನ ಸೊಪ್ಪಿನ ಎಲೆಗಳನ್ನ ಆ್ಯಡ್ ಮಾಡಿಕೊಂಡೆ. ಕರ್ಬೇವಿನ ಸೊಪ್ಪು ಎಲೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಘಮನೂ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಫ್ರೈ ಆದ ತಕ್ಷಣ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹೀರೆಕಾಯಿನ ನಾನಿಲ್ಲಿ ನಿಜವಾಗ್ಲೂ ಇದಿಷ್ಟು ಗೊಜ್ಜು ಮಾಡಿದ್ರೆ ಮಾರನೇ ದಿನ ಬೆಳಗ್ಗೆನೂ ನಾನು ಇಟ್ಕೊತೀನಿ. ಇದು ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಮುದ್ದೆ ಊಟ ಕೂಡ ಮಾಡ್ಬೋದು. ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿಕೊಂಡ್ರೆ ಮುದ್ದೆ ಮಾತ್ರ ಸೂಪರಾಗೆ ರುಚಿ ಕೊಡುತ್ತೆ ಈ ಗೊಜ್ಜಲ್ಲಿ. ನಾನಂತೂ ಯಾವಾಗಲೂ ಮಾಡ್ತಾಯಿರ್ತೀನಿ ಇದನ್ನು. ಬದನೆಕಾಯ್ದು ಮಾಡ್ತೀನಿ, ಹೀರೆಕಾಯ್ದು ಮಾಡ್ತೀನಿ. ಆಮೇಲೆ ಇನ್ನೂ ಇದು ಬರುತ್ತೆ ನೋಡಿ ಸ್ನೇಹಿತರೆ, ಈರುಳ್ಳಿ, ಬರೀ ಈರುಳ್ಳಿಲೂ ಈ ಥರ ಚಟ್ನಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಮಾಡ್ಕೋಬೋದು, ವೆರೈಟಿ ಆಫ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ಇದಿಷ್ಟು ಫ್ರೈ ಆಗೋದಕ್ಕೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ವಲ್ಪ ಹೀರೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಪ್ಯಾನ್ ಮುಚ್ಚಿಬಿಟ್ರೆ ನಿಜವಾಗ್ಲೂ ಒಂದು 2-3 ನಿಮಿಷ ಫ್ರೈ ಮಾಡಿಬಿಟ್ರೆ ನೀಟಾಗಿ ಬೆಂದೋಗುತ್ತೆ ಸ್ನೇಹಿತರೆ. ನಾನೆಲ್ಲ ನೀಟಾಗೆ ತೋರಿಸ್ತಾ ಇದ್ದೀನಿ. ಡೀಪಾಗೆ ಅಂದರೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ, ಮೇಲೆ ಏನು ತೋರಿಸ್ತಾ ಇಲ್ಲ. ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ಡೀಪಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಇದಿಷ್ಟಾದಮೇಲೆ ಪ್ಯಾನ್ ಮುಚ್ಚಳನ ನೀಟಾಗೆ ಕ್ಲೋಸ್ ಮಾಡ್ಕೊತೀನಿ. ಒಂದು 2-3 ನಿಮಿಷ ಇದನ್ನು ನೀಟಾಗೆ ಬೇಯಕ್ಕೆ ಬಿಟ್ಬಿಡೋಣ. ಮತ್ತು ಇದನ್ನೇನು ತೆಗಿಯೋದು ಹಾಕೋದು ಮಾಡೋದು ಬೇಡ. ನೋಡ್ಬೋದು ಇಷ್ಟಾದರೆ ಸಾಕಾಗತ್ತೆ. ಈಗ ನಾವು ಇದನ್ನು ನೀಟಾಗೆ ಕೈ ಆಡಿಸ್ಕೊಳ್ಳೋಣ. ನೀಟಾಗಿ ಬೆಂದೋಗಿತ್ತು ನಿಜವಾಗ್ಲೂ. ಹೀರೆಕಾಯಿ ಏನು ಗೊತ್ತಾ, ಸ್ವಲ್ಪ ನೀರು ಬಿಟ್ಟರೆ ಸಾಕು, ಅದರಲ್ಲೇ ಆಲ್ರೆಡಿ ನೀರಿನ ಅಂಶ ಇರುತ್ತೆ ಅಲ್ವಾ, ಡೀಪಾಗೆ ಬೆಂದೋಗ್ಬಿಡುತ್ತೆ. ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಆದ ನಂತರ ಈ ನಾವೇನು ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಹುಳಿ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಹುಣಸೆಹಣ್ಣು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೀವು ಹುಳಿ ಕಡಿಮೆ ತಿಂತೀರಾ ಅಂದರೆ 1 ಟೊಮೊಟೊ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಹುಣಸೆಹಣ್ಣು ಹಾಕ್ಕೊಂಡ್ರೆ ನಿಜವಾಗ್ಲೂ ಹಿಂದಿನ ಕಾಲದಲ್ಲಿ ಜಾಸ್ತಿ ಟೊಮೊಟೊನೇ ಯೂಸ್ ಮಾಡ್ತಾ ಇರಲಿಲ್ಲ, ಬರೀ ಹುಣಸೆಹಣ್ಣಲ್ಲೇ ಮಾಡೋರು. ಚಿತ್ರಾನ್ನ ಆಗಿರ್ಬೋದು, ಹುಣಸೆಹಣ್ಣು ಗೊಜ್ಜಾಗಿರ್ಬೋದು ಎಲ್ಲ ಹುಣಸೆಹಣ್ಣು ಹಾಕಿ ಮಾಡೋರು. ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಹುಣಸೆಹಣ್ಣು ತಿನ್ನೋದು ಕಡಿಮೆ ಮಾಡಿದ್ದಾರೆ. ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ನೀಟಾಗಿ ಫ್ರೈ ಮಾಡೋದು ತೋರಿಸಿಲ್ಲ. ಟೊಮೊಟೊ ಆಲ್ರೆಡಿ ನೋಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೆ, ಬೆಂದೋಗ್ಬಿಟ್ಟಿದೆ. ಅದೇ ಹೇಳ್ತಿದ್ನಲ್ಲ, ಈಗಿನ ಸ್ವಲ್ಪ ಹುಳಿ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀರ ಈಗಿನ ಜನ್ರೇಷನ್ನವರು ಅಂತಲೇ ಹೇಳ್ತೀನಿ. ಇದಿಷ್ಟಾದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೋತೀನಿ. ಇದು ಸ್ವಲ್ಪ ಏನಿದೆ ಬಿಸಿ ಇದೆಯಲ್ವ, ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಸ್ನೇಹಿತರೆ. ನಮ್ಮದು ಮಿಕ್ಸಿಲೇ ನಾನು ಬಿಸಿನೇ ಹಾಕ್ಬಿಡ್ತೀನಿ.
ಒಂದು 2-3 ನಿಮಿಷ ಬಿಟ್ಟೆ, ಬಟ್ ಅದು ತಣ್ಣಗಾಗಲಿಲ್ಲ. ಇನ್ನು ಟೈಮ್ ಆಗುತ್ತೆ ಅಂಥೇಳಿ ನಾನೇನು ಮಾಡಿದೆ, ಬಿಸಿ ಬಿಸಿನೇ ರುಬ್ಬಿಡೋಣ ಅಂಥೇಳಿ ಸ್ವಲ್ಪ ದೊಡ್ಡ ಜಾರಿಗೆ ಹಾಕ್ಕೊಂಡೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ದೊಡ್ಡ ಜಾರಿಗೆ. ಈ ಟೈಮಲ್ಲಿ ನೀವು ಸ್ವಲ್ಪ ಏನು ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೋತೀನಿ. ಮತ್ತು ಉಪ್ಪನ್ನು ಕೂಡ ಇದೇ ಮಿಕ್ಸಿ ಮಾಡುವಾಗಲೇ ಹಾಕ್ಕೊಳ್ಳಿ. ಗೊಜ್ಜಿಗೆ ಹಾಕ್ಕೊಂಡ್ರೆ ಅಷ್ಟು ರುಚಿಯಾಗಿ ಹಿಡಿಯಲ್ಲ ಉಪ್ಪು. ಈ ಟೈಮಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಇದಕ್ಕೆ ನಾನೇನು ನೀರು ಆ್ಯಡ್ ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ, ಹಾಗೆ ಪೇಸ್ಟ್ ಮಾಡ್ಕೋತೀನಿ. ಯಾಕೆ ಅಂದರೆ ಅದು ಆಲ್ರೆಡಿ ನೀರೆಲ್ಲ ಚೆನ್ನಾಗಿ ಹಾಕಿ ಕುದಿಸಿರೋದ್ರಿಂದ ನೀರಿನ ಅಂಶ ಇರುತ್ತೆ. ಬೇಕು ಅಂದರೆ ನಾವು ಆ್ಯಡ್ ಮಾಡ್ಕೋಬೋದು. ನಾನು ಆಮೇಲೇನೋ ಆ್ಯಡ್ ಮಾಡಿದ್ದೀನಿ ಅಂತ ಅನಿಸುತ್ತೆ, ಗೊತ್ತಿಲ್ಲ, ಮರ್ತ್ಕೊಂಬಿಟ್ಟಿದ್ದೀನಿ. ಅಲ್ಲೇ 3-4 ಡೇಸ್ ಆಯ್ತು ಈ ವಿಡಿಯೋ ಮಾಡಿ. ಇನ್ನು ಇದಿಷ್ಟು ಆದ ನಂತರ ಸ್ನೇಹಿತರೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸಖತ್ ಟೇಸ್ಟಿಯಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ. ಹೇಳಿದ್ನಲ್ವ, ನಿಮಗೆ ನೀವು ಮನೇಲಿ ಏನು ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಪ್ಪ ನಾವು ತಿನ್ನಲ್ಲ ಅಂದರೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಏನೂ ತೊಂದರೆ ಇರೋಲ್ಲ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಸ್ನೇಹಿತರೆ. ಅದೇ ಪ್ಯಾನಿಗೆ ನಾವೇನು ಫ್ರೈ ಮಾಡಿದ್ವಲ್ಲ ಅದೇ ಪ್ಯಾನಿಗೆ ನಾನು ಒಗ್ಗರಣೆ ಹಾಕ್ಲಿಕ್ಕೆ ಇಟ್ಕೊಂಡೆ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಿಟಪಟ ಅನ್ನಲಿ ಸ್ನೇಹಿತರೆ, ಆಗಲೇ ಹಾಕೋಕ್ಕೆ ಹೋಗ್ಬೇಡಿ. ಸಾಸಿವೆ ಸಿಡಿದ್ರೇ ಅಡುಗೆ ರುಚಿ ಅಂತ ನಮ್ಮ ಅಜ್ಜಿ ಹೇಳೋರು. ನಿಜವಾಗ್ಲೂ ನಮ್ಮ ಅತ್ತೆನೂ ಯಾವಾಗಲೂ ಹೇಳ್ತಾರೆ. ಸಾಸಿವೆ ಹಾಕ್ಕೊಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಷ್ಟನ್ನು ಆ್ಯಡ್ ಮಾಡ್ಕೋತೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಬೆಳ್ಳುಳ್ಳಿ ಎಲ್ಲ ನಾವು ಅದಕ್ಕೇ ಪೇಸ್ಟ್ ಮಾಡಲಿಕ್ಕೆ ಹಾಕಿದ್ದೀವಲ್ವ, ಹಾಗಾಗಿ ಇದಕ್ಕೆ ಏನೂ ಆ್ಯಡ್ ಮಾಡ್ಕೊಳ್ಳಲ್ಲ, ಇಷ್ಟೇ ಹಾಕ್ಕೊಳ್ಳೋದು. ಈಗ ನಾವೇನು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾನು ಅರಿಶಿನ ಫ್ರೈ ಮಾಡುವಾಗಲೇ ಹಾಕ್ಕೋಬೇಕಾಗಿತ್ತು, ಮರೆತುಬಿಟ್ಟೆ, ಆಮೇಲೆ ಹಾಕ್ಕೊಂಡೆ. ನೋ ಪ್ರಾಬ್ಲಮ್, ಏನೂ ಆಗೋದಿಲ್ಲ. ಎಣ್ಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ನೀವು ಮಾಡುವಾಗ ಅದೇನು ನಾವು ಹೀರೆಕಾಯಿ ಫ್ರೈ ಮಾಡ್ಕೊಂಡ್ವಲ್ಲ ಆ ಟೈಮಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಅರಿಶಿನ. ಈಗ ಇದನ್ನು ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಒಗ್ಗರಣೆಗೆ. ಇದು ಸಿಡಿಯುತ್ತೆ, ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಬೇಗ ತಿರುಗಿಬಿಡಬೇಕು. ಈಗ ಪ್ಯಾನಲ್ಲಿ ಇರುತ್ತಲ್ವ, ಮಿಕ್ಸಿ ಜಾರಲ್ಲಿ ಇದೆಯಲ್ವ, ಅದನ್ನೆಲ್ಲ ನೀಟಾಗಿ ಬಳ್ದು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳಿ. ಯಾಕಂದರೆ ತೀರ ಗಟ್ಟಿ ಇದ್ದರೆ ಅನ್ನ ತಿನ್ನೋಕ್ಕೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ ಸ್ನೇಹಿತರೆ. ಒಂದು ಮೀಡಿಯಮ್ ತೆಳುವಾಗಿ ಇದ್ದರೆ ಸಾಕಾಗತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ನಾನು ಇದಿಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಮಿಕ್ಸಿ ಮುಚ್ಚಳ ಇರುತ್ತಲ್ಲ ಅದರಲ್ಲೂ ತುಂಬ ಪೇಸ್ಟ್ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಬಳ್ದು ಹಾಕ್ಕೋಬೇಕು ಸ್ನೇಹಿತರೆ. ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಮಾಡಲಿಕ್ಕೆ. ಏನು 2 ನಿಮಿಷ 3 ನಿಮಿಷದ ಅಡುಗೆ ಅಲ್ಲ ಇದು. ಮಿನಿಮಮ್ ಒಂದು 1/2 ಅವರ್ 3/4 ಅವರಾರು ಆಗುತ್ತೆ ಈ ಪ್ರೋಸೆಸ್. ಯಾಕಂದರೆ ಡೀಪ್ ಫ್ರೈ ಮಾಡಬೇಕು, ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಲ್ಲ. ಹಾಗಾಗಿ ನೀವು ಮುದ್ದೆ ತಿನ್ನಬೇಕು ಅಂದರೆ, ನಾನೇನು ಮುದ್ದೆ ಮಾಡಿರಲಿಲ್ಲ, ಬರೀ ರೈಸ್ ಮಾಡಿದ್ದೆ. ನೀವು ಮುದ್ದೆ ತಿನ್ನಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲೇ ಸ್ವಲ್ಪ ಉಪ್ಪನ್ನು ಸಹಿತ ನೋಡ್ಕೊಳ್ಳಿ. ಸ್ವಲ್ಪ ಸಪ್ಪೆ ಇತ್ತು ಅಂದರೆ ಪುಡಿ ಉಪ್ಪಿರುತ್ತಲ್ವ, ನುಣ್ಣುಪ್ಪು, ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೋಡ್ಬೋದು ಗೊಜ್ಜು ತುಂಬ ಚೆನ್ನಾಗಾಗಿತ್ತು. ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ, ಟೇಸ್ಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪ ತಿರುಗ್ತಾ ಇರಿ ಸ್ನೇಹಿತರೆ, ಯಾಕಂದರೆ ಕಾವಿಗೆ ಪಟ್ ಪಟ್ ಅಂತ ಸಿಡಿತಾ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದೊಳ್ಳೆ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್, ಶೇರು ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ, ಬಾಯ್.